ನಿಜವಾದ ಪ್ರೀತಿಯಾಗಿತ್ತು. ಬಹುಶಃ ಮ್ಯಾಮ್ ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮಾವ ನನ್ನ ಜೀವನದಲ್ಲಿ ಇರ್ತಾನೆ ಇರಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. ಹಾಗೆಲ್ಲ ಏನೂ ಇಲ್ಲ. ನೀವಿಬ್ರು ಒಂದಾಗೋದನ್ನ ಭಗವಂತ ಆಲ್ರೆಡಿ ಡಿಸೈಡ್ ಮಾಡಿದ. ನಾನೊಂದು ನಿಮಿತ್ತ ಅದೇ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಪಾರು, ಖುಷಿ ಇಲ್ಗೆ ಮುಗಿಲಿಲ್ಲ, ಇನ್ನೂ ಐತೆ. ಓ, ಕ್ಲಿನಿಕ್ ಓಪನ್ ಆಯ್ತದೆ ಅಂತ ಊರ್ ಜನ ಎಲ್ಲ ಕಾಯ್ತವ್ರೆ. ರಿಬ್ಬನ್ ಕಟ್ ಮಾಡಿಸಿ ಬಿಡೋಣ ಅಲ್ವೇನಣ್ಣ? ಮಾಡಿಸ್ಮ. ಅಲ್ಲ ಮೇಡಮ್ ಅವರೇ, ನಿಮ್ ಜೊತೆ ಗೌತಮ್ ಸರ್ ಬಂದಿದ್ರೆ ಏಟೊಂದು ಸಂದಾಗಿರೋದು. ಅವ್ರು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದಾರಲ್ಲ, ಅದಕ್ಕೆ ಸ್ವಲ್ಪ ಬ್ಯುಸಿ ಆಗಿದ್ರು, ಬರಕ್ಕಾಗ್ಲಿಲ್ಲ. ಇಬ್ಬರ ಹತ್ರನೂ ಸಾರಿ ಹೇಳು ಅಂತ ಹೇಳಿದ್ರು. ಇನ್ನೊಂದ್ಸಲ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರ ಪರವಾಗಿ ನಾನು ಬಂದಿದ್ದೀನಲ್ವಾ. ಸಂಸಾರದಲ್ಲಿ ಹೇಗಿರ್ಬೇಕು ಅಂತ ನಮ್ಮ ಭೂಮಿಕಾ ಮ್ಯಾಮ್ ಗೌತಮ್ ಸರ್ನ ನೋಡಿ ಕಲ್ತ್ಕೊಂಡಿದ್ದೀನಿ ನಾನು. ಇವತ್ತಿಗೂ ಮ್ಯಾಮ್ ನಾನು ನನ್ನ ಗಂಡ ಹಾಗೆ ಇರೋದು. 2 ದೇಹ ಒಂದೇ ಜೀವ ಇರೋ ಥರ ಇರ್ತೀವಿ. ಓ, ಹಂಗಾದ್ರೆ ಡಾಕ್ಟರ್ ಇಲ್ಲಾದ್ರೆ ನಾನು ಹೋಗಲ್ ಕೂರ್ಕೋಬೋದಾ? ಸರಿ ಹೋಗಿ ಕ್ಲಿನಿಕ್ ಓಪನ್ ಮಾಡುಮಾ? ನಡ್ರಿ. ಆ ಮಕ್ಕಳನ್ನ ನೆನ್ಸ್ಕೊಂಡು ಅವಳ ಹೆಸರಾಗೆ ಈ ಕ್ಲಿನಿಕ್ ನ ಉದ್ಘಾಟನೆ ಮಾಡುಮ. ನಾನಂತೂ ಕಾಯ್ತಿದ್ದೀನಿ ಮಾವ. ಹೆಣ್ಮಕ್ಳು ಜಾಸ್ತಿ ಓದಬಾರ್ದು, ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಡ್ಬೇಕು, ಇಂಥ ಆಲೋಚನೆಗಳಿದ್ದಿದ್ದು ಮನೆಯಿಂದ ಬಂದವಳು ನಾನು. ಒಂದು ಮೊಮೆಂಟಲ್ಲಿ ನಾನು MBBS ಕೊನೆ ಸೆಮ್ಮಲ್ಲಿರುವಾಗ, ನೀನು ಓದಿದ್ದು ಸಾಕು, ನೀನು ಕ್ಲಿನಿಕ್ ಓಪನ್ ಮಾಡಿಕೊಂಡು ಡಾಕ್ಟ್ರ್ ಆಗೋ ಅವಶ್ಯಕತೆ ಇಲ್ಲ, ಬಂದು ಮದುವೆ ಆಗು ಅಂತ ಅಪ್ಪನ ಹೇಳಿದಾಗ ತುಂಬ ಕುಗ್ಗೋಗ್ಬಿಟ್ಟಿದ್ದೆ ನಾನು. ಅಂಥ ಟೈಮಲ್ಲಿ ನನ್ನ ಕೈ ಹಿಡಿದು ಮೇಲೆತ್ತಿ ನನ್ನ ಲೈಫಲ್ಲಿ ಕಾನ್ಫಿಡೆನ್ಸ್ ತುಂಬಿತ್ತು ಭೂಮಿಕಾ ಮ್ಯಾಮ್. ಇವತ್ತು ನನ್ನ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಅವರೇ ಸ್ವತಃ ಬಂದಿದ್ದಾರೆ ಅಂದರೆ ನನಗೆ ನಿಜನ ಸುಳ್ಳ ಅಂತ ನಂಬೋದಕ್ಕೆ ಆಗ್ತಿಲ್ಲ. ಥರ ಆಶ್ಚರ್ಯನೇ ಆಗ್ತಿದೆ. ಪಾರು, ಅದೃಷ್ಟವಂತರಿಗೆ ಈ ಖುಷಿ ಅನ್ನೋದು, ಸಂತೋಷ ಅನ್ನೋದು ಆಗಾಗ ಬಂದು ಹೋಗ್ತಾ ಇರುತ್ತೆ. ಆದರೆ ಪುಣ್ಯವಂತರಿಗೆ ಅದು ಯಾವಾಗಲೂ ಜೀವನ ಉದ್ದಕ್ಕೂ ಜೊತೆಯಲ್ಲೇ ಇರುತ್ತೆ. ಅದಕ್ಕೆ ಸಾಕ್ಷಿ ನೀನೇ. ನೀನು ಒಳ್ಳೆತನಕ್ಕೆ ನಿನ್ನ ಜೀವನದಲ್ಲಿ ಶಿವ ಅವ್ರು ಸಿಕ್ಕಿದ್ದಾರೆ. ನಿನ್ನ ಮನಸ್ಸಲ್ಲಿ ಪ್ರೀತಿ ಮೂಡೋದಕ್ಕೆ ಮುಂಚೆ ಅವ್ರು ನಿನ್ಗೆ ಎಷ್ಟು ಸಾಥ್ ಕೊಟ್ಟಿದ್ರು, ನಿಂಗೆ ಎಷ್ಟು ಜೊತೆ ಇದ್ರು ಅಂತ ನೀನು ಹೇಳಿದ್ದೆ. ಆದರೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು, ಅವರು ಅದಕ್ಕಿಂತ 10 ಪಟ್ಟು ಹೆಚ್ಚು ಅಂತ. ಹೆಂಡತಿ ಕನಸು ಗಿಡ ಆಗಿದ್ರೆ ಗಂಡ ಆದವನು ಅದಕ್ಕೆ ನೀರು ಸುರಿಬೇಕು, ಅದನ್ನ ಬೆಳೆಸ್ಬೇಕು, ಆಗ್ಲೇ ದಾಂಪತ್ಯ ಚೆನ್ನಾಗಿರೋದು. ಹಾಗೆ ಮಾಡದೆ ಹೋದ್ರೆ ಆ ಗಿಡ ಅಲ್ಲಿಗೆ ಸತ್ತು ಹೋಗುತ್ತೆ. ಬಟ್ ನಿನ್ನ ಕನಸಿನ ಗಿಡನ ಶಿವು ಅವರು ಹೆಮ್ಮರ ಮಾಡ್ತಿದ್ದಾರೆ. ಹೆಂಡತಿ ಜೊತೆ ಹೆಜ್ಜೆ ಹಾಕೋ ಗಂಡ, ಅವಳು ಬಾಯಿ ಬಿಟ್ಟು ಏನು ಕೇಳದೇ ಇದ್ರು ಅವಳ ಆಸೆಗಳನ್ನ ಅರ್ಥ ಮಾಡ್ಕೊಳ್ಳೋ ಗಟ್ಟ. ಒಟ್ನಲ್ಲಿ ಊರೆಲ್ಲ ಮೆಚ್ಚಿರೋ ದೇವಿ ಪುತ್ರ ಶಿವಣ್ಣ ನಿನ್ನನ್ನು ಮೆಚ್ಚಿ ನಿನ್ನ ಉಸಿರಿಗೆ ಉಸಿರಾಗಿ ಬದುಕ್ತಿದ್ದಾರೆ. 4-5 ಡಿಗ್ರಿ ಇಟ್ಕೊಂಡು ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋ ಎಷ್ಟೋ ಜನ ಗಂಡ್ಮಕ್ಳಿಗೆ ತನ್ನ ಹೆಂಡತಿ ಆಸೆ ಏನು ಅಂತಾನೆ ಗೊತ್ತಿರಲ್ಲ. ಇನ್ನು ಹೆಲ್ಪ್ ಮಾಡೋದಂತೂ ಇದ್ದಿದ್ದು ದೂರ. ಅಂಥದ್ರಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಪುಟ್ಟ ಅಂಗಡಿ ಇಟ್ಕೊಂಡಿರೋ ಶಿವ ಅವ್ರಿಗೆ ನಿನ್ನ ಉಸಿರು ಗೊತ್ತು, ನಿನ್ನ ನಾಡಿ ಮಿಡಿತ ಗೊತ್ತು. ಅಂಡ್ ಅದಕ್ಕೆ ಇದೇ ಸಾಕ್ಷಿ. ನಿಜವಾಗ್ಲೂ ಶಿವ ಅವರೇ, ನಿಮ್ಮ ಈ ಶ್ರಮಕ್ಕೆ ಏನಂತ ಹೇಳಿ ಅಂತ ಗೊತ್ತಿಲ್ಲ. ನಿಜ ಹೇಳಬೇಕು ಶಿವ ಅವರೇ, ಮಾರಿಗುಡಿ ಅನ್ನೋ ಕಪ್ಪೆ ಚಿಪ್ಪಲ್ಲಿ ಮುತ್ತಾಗಿ ಬದುಕ್ತಿದ್ದೀರಾ ನೀವು. ಹ್ಯಾಟ್ಸ್ ಆಫ್ ಟು ಯು. ಗಾಡ್ ಬ್ಲೆಸ್ ಯು. ನೀವಿಬ್ರು ಯಾವಾಗಲೂ ಹೀಗೆ ಸಂತೋಷವಾಗಿ. ಮೇಡಮ್ ಅವರೇ, ಇವಾಗ ನೀವು ಬಂದು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಬೇಕು. ನೀವು ಒಳ್ಳೆ, ನಿಮ್ಮನ್ನ ನಾನು ಕರ್ಸಿರೋದೇ ಇದಕ್ಕೆ, ನೀವು ಬೇಡ ಅಂತೀರಿ. ಸುಂಕಿರಿ ತಂತಾರಲ್ಲ. ಬರಲ್ಲ. ಮೇಡಮ್ ಅವರೇ ಬನ್ನಿ, ತಕೊಳ್ಳಿ. ಒಂದು ನಿಮಿಷ. And ಹಿಡ್ಕೊ. ಹಾ, ಈಗ ಕಾಣ್ತಿದ್ಯಾ ನೀನು ಡಾಕ್ಟರ್ ಪಾರ್ವತಿ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪಾರು, ಎಷ್ಟೋ ಜನ ಒಳ್ಳೆ ಮನಸ್ಸಿಂದ ತಮ್ಮ ಗುರಿನ ಹುಡ್ಕೊಂಡು ಹೋಗ್ತಾರೆ. ಆದರೆ
ಗುರಿ ತಲುಪೋದಕ್ಕೆ ಒಳ್ಳೆ ಮನ್ಸಿದ್ರೆ ಸಾಲದು, ದಿಟ್ಟ ಹೆಜ್ಜೆನೂ ಇರಬೇಕು. ಆಗ ಹೋಗೋ ದಾರಿ ಪ್ರಯಾಸ ಆಗಲ್ಲ, ಪ್ರಯಾಣ ಆಗತ್ತೆ. ನಿನ್ ಜೀವನದ ಪ್ರಯಾಣದಲ್ಲಿ ನೀನ್ ನಿನ್ ಗುರಿ ತಲುಪಿದ್ಯಾ. ನಿನ್ ಬಗ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಮ್ಮೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಪರವ ಒಂದು ಮಾತು ಕಣವ, ಈಗಿನ ಕಾಲದಲ್ಲಿ ಕೆಲವು ಡಾಕ್ಟ್ರುಗಳು ಕೈಗೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀನು ಕೈಗೆ ಸಿಗೋ ಬೆಲೆಗೆ ಚಿಕಿತ್ಸೆ ಕೊಟ್ಬಿಟ್ರೆ ಆರೋಗ್ಯನೂ ಅಗ್ಗಾಯ್ತದೆ, ಬದುಕು ಒಳ್ಳೇದಾಗ್ತದೆ ಕಣವ. ಡಾಕ್ಟ್ರು ಮನಸ್ಸು ಮಾಡಿದ್ರೆ ಕೋಟಿಗಟ್ಟಲೆ ಗಳಿಸ್ಬೋದು ಕಣವ. ಆದ್ರೆ ನನ್ನ ಸೊಸೆ ಆರೋಗ್ಯನೂ ಉಳಿಸೋ ಮನಸ್ಸು ಮಾಡ್ತಾಳೆ ಅನ್ನೋ ನಂಬಿಕೆ ನಂಗೈತೆ ಕಣವ. ನಮ್ಮ ಅತ್ತಿಗೆ ಕುಂತ್ರೆ ಅದೇ ಕ್ಲಿನಿಕ್ ಆಗ್ಬೇಕು, ಓಡಾಡಿದ್ರೆ ಅದೇ ನರ್ಸಿಂಗ್ ಹೋಮ್ ಆಗ್ಬೇಕು. ಇದಕ್ಕೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ರಿಗೂ ನನ್ನ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇದೆ. ಜೊತೆಗೆ ಇವತ್ತು ಭೂಮಿಕಾ ಮ್ಯಾಮ್ ಇಲ್ಲಿಗೆ ಬಂದಿರೋದಕ್ಕೆ ನಮ್ಮೆಲ್ಲರ ಖುಷಿ ಇನ್ನೂ ಡಬಲ್ ಆಗೋಯ್ತು. ನನ್ನ ಗುರು ನನ್ನ ಯಶಸ್ಸಲ್ಲಿ ಭಾಗಿಯಾಗಿದ್ದೀರಾ. ಇದಕ್ಕಿಂತ ಹೆಮ್ಮೆ ವಿಚಾರ ನನಗಿನ್ನೊಂದಿಲ್ಲಪ್ಪ. ಮ್ಯಾಮ್, ಇವತ್ತು ನಿಮ್ಮ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಈ ಊರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಜವಾಬ್ದಾರಿ ನಂತು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿನೂ ಸ್ವಂತ ಮಗು ಥರ ನೋಡಿಕೊಂಡು ಒಳ್ಳೆ ಚಿಕಿತ್ಸೆ ಕೊಡ್ತೀನಿ. ಇದೇ ನನ್ನ ಮಾತು.